ಪೌರಾಯುಕ್ತೆ ಹಾಗೆ ಶಾಸಕನಿಗೆ ಕಾಂಗ್ರೆಸ್ ಮುಖಂಡ ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಹಾಕಿರೋದು ಯಾರು? ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ನ ಕೆಪಿಸಿಸಿಯ ರಾಜ್ಯ ಸಂಯೋಜಕ ಹಾಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪೌರಾಯುಕ್ತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರಣ ಏನು? ಕಲ್ಟ್ ಸಿನಿಮಾದ ತಮ್ಮ ಬ್ಯಾನರ್ ಏನಿದೆ, ತಮ್ಮ ಹೆಸರಿನಲ್ಲಿ ವಿಶ್ ಮಾಡಿ ಹಾಕಿದ್ದಂತಹ ಬ್ಯಾನರ್, ಆ ಬ್ಯಾನರ್ನ ತೆರವು ಮಾಡಿದ್ದು ಅನ್ನುವಂತಹ ಕಾರಣಕ್ಕಾಗಿ ವಾಚಾಮಗೋಚರವಾಗಿ ಪೌರಾಯುಕ್ತಿಗೆ ಬೈದಿದ್ದಾರೆ. ಕೆಟ್ಟ ಕೊಳಕು ಪದಗಳ ಪ್ರಯೋಗ ಮಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿ, ಜನನಾಯಕ ಅನ್ನಿಸಿಕೊಂಡಿರುವಂತಹ ವ್ಯಕ್ತಿ ರಾಜೀವ್ ಗೌಡ ಅವರ ಈ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆಗಳು ಆರಂಭವಾಗಿದ್ದಾವೆ. ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಕೆಟ್ಟ ಕೊಳಕಾಗಿ ಆಡಿಯೋ ಮೂಲಕ, ಫೋನ್ ಮೂಲಕ ಕರೆಯನ್ನ ಮಾಡಿ ಬೈದಿದ್ದಾರೆ ಈ ರಾಜೀವ್ ಗೌಡ. ಜೆಡಿಎಸ್ ಶಾಸಕರಾಗಿರುವಂತಹ BN ರವಿಕುಮಾರ್ಗೂ ಕೂಡ ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನ ಕಾಂಗ್ರೆಸ್ ಮುಖಂಡ ಈ ರಾಜೀವ್ ಗೌಡ ಬಳಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಈ ಗಲಾಟೆ ಕಾರಣ ಏನು ಅಂತ ಕೇಳಿದ್ರೆ, ಒಂದು ಬ್ಯಾನರ್, ಕಲ್ಟ್ ಸಿನಿಮಾದ ಪ್ರಮೋಷನ್ ನಿನ್ನೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟರ್ ನ ವಿಶ್ ಮಾಡಿ ಹಾಕುವಂತಹ ಕೆಲಸವನ್ನ ರಾಜೀವ್ ಗೌಡ ಮಾಡಿದ್ರು. ಅದೇ ಆ ಬ್ಯಾನರ್ ನ ಹಾಕಿದ್ದಲ್ಲಿ ಎಲ್ಲೋ ರಸ್ತೆ ಮಧ್ಯೆ ವಾಹನಗಳಿಗೆ ಅಡ್ಡಲಾಗಿ ಆ ಬ್ಯಾನರ್ ನ ಹಾಕಲಾಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಆ ಬ್ಯಾನರ್ ನ ತೆರವು ಮಾಡುವಂತಹ ಕೆಲಸವನ್ನ ಪೌರಾಯುಕ್ತೆಯ ಸೂಚನೆಯ ಮೇರೆಗೆ ಮಾಡಲಾಗಿತ್ತು. ಯಾಕೆ ನನ್ನ ಬ್ಯಾನರ್ ನ ತೆರವು ಮಾಡಿದ್ರಿ ಅಂತ ಹೇಳಿ ರೊಚ್ಚಿಗೆದ್ದು ಬಿಡ್ತಾರೆ ರಾಜೀವ್ ಗೌಡ. ರೊಚ್ಚಿಗೆದ್ದು ಅಮೃತಾ ಗೌಡ ಅಂದ್ರೆ ಪಾಲಿಕೆಯ ಪೌರಾಯುಕ್ತೆ ಅವ್ರಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಬಾಯಿ ಬಂದ್ ಹಾಗೆ ಬೈದಿದ್ದಾರೆ. ಕೆಟ್ಟು ಕೊಳಕು ಪದಗಳನ್ನ ಬಳಕೆ ಮಾಡಿದ್ದಾರೆ. ಚಪ್ಪಲಿ ಕಿತ್ತೋಗೋ ಹಾಗೆ ಹೊಡಿತೀನಿ ಅಂತ ಹೇಳ್ತಾರೆ. ಜನನಾಯಕ ಅಥವಾ ಜನಪ್ರತಿನಿಧಿ ಅಂತ ಕರೆಸಿಕೊಳ್ಳುವಂಥ ಈ ರಾಜಕೀಯ ಮುಖಂಡ, ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ. ಅಮೃತಾ ಗೌಡ ಅವರಿಗೆ ಕರೆ ಮಾಡಿ ರಾಜೀವ್ ಗೌಡ ಹೇಳಿದ್ದೇನು, ಆ ಆಡಿಯೋನ ನೀವೇ ಕೇಳಿಸ್ಕೊಂಬಿಡಿ. ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಚಿಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್. ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನ್ ಬೆಳೆ ಮಾಡಿದೀನಲ್ಲ. ಯಾವನ್ ಬಿಚ್ಚಿದ ಅವ್ನ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಅದನ್ನ. ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲಾ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಕೊಡ್ತೀನಿ. ಫಸ್ಟ್ ಪರ್ಮಿಷನ್ ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ ನೋಡಿ. ಆಡಿಯೋನ ಕೇಳಿಸ್ಕೊಂಡ್ರಿ. ರಾಜೀವ್ ಗೌಡ ಅವರು ಏನು ಮಾತನಾಡಿದ್ರು ಅನ್ನೋದನ್ನು ಕೇಳಿಸ್ಕೊಂಡ್ರಿ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಆಗಿರುವಂತಹ ಅಮೃತಾ ಗೌಡ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್. ಎಸ್ ಮೇಡಮ್. ಓಕೆ, ಆಡಿಯೋನ ಕಂಪ್ಲೀಟ್ ಆಗಿ ನಾವು ಕೇಳಿಸ್ಕೊಂಡ್ವಿ. ಬಟ್ ಆಗಿದ್ದೇನು ಅನ್ನೋದನ್ನ ನಿಮ್ಮ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಒಂದು ಕುತೂಹಲ. ಏನಾಯ್ತು ಮೇಡಮ್, ಅದನ್ನು ವಿವರವಾಗಿ ತಿಳಿಸಬಹುದಾ? ಆಗಿದ್ದೇನು ಆಕ್ಚುಲಿ? ಮೇಡಮ್, ಅದು ಒಂದು ಮೂವಿ ಪ್ರಮೋಷನ್ ಫಂಕ್ಷನ್ ರಿಲೇಟೆಡ್. ನಮ್ಗೆ ಅದು ಫ್ರೈಡೆ ಈವ್ನಿಂಗ್ ರಿಕ್ವೆಸ್ಟ್ ಬಂತು ಮೇಡಮ್. ಮೊಬೈಲ್ ಅವ್ರ ಮುಖಂಡರು ಕಾಲ್ ಮಾಡಿ ದೇ ಆಸ್ಕ್ ಫಾರ್ ಪರ್ಮಿಷನ್, ಇವತ್ತು ಕೊಡಕ್ಕಾಗತ್ತ ಅಂತ ಕೇಳಿದ್ರು. ನಾನು ಸರ್ ಸ್ಟಾಫ್ಸ್ ಯಾರು ಇಲ್ಲ, ಎಲ್ಲ 5:30-6 ಗಂಟೆ ಆಗಿದೆ, ಸ್ಟಾಫ್ಸ್ ಗಳು ಇಲ್ದೇ ಇರೋದ್ರಿಂದ ಮಂಡೇ ಮಾರ್ನಿಂಗ್ ಮಾಡ್ತೀನಿ ಸರ್ ಅಂತ ನಾನು ಹೇಳಿ, ತದನಂತರ ಅದು ಫಂಕ್ಷನ್ ಟ್ಯೂಸ್ಡೇ ಇದ್ದಿದ್ರಿಂದ ಟೈಮ್ ಕಮ್ಮಿ ಇದ್ದಿದ್ರಿಂದ ನಾವು ಹಾಕೋತೀವಿ ಅಂದಾಗ ನಾವು ಹಾಕೊಳ್ಳಿ ಸರ್, ಬಟ್ ಅದು ನಾನು ಮಂಡೇ ಮಾರ್ನಿಂಗ್ ಮಾಡ್ಕೊಡ್ತೀವಿ, ಹಾಕೊಳ್ಳೋದಾದ್ರೆ ಹಾಕೋತಾ ಇರಿ, ಟೈಮ್ ಕಮ್ಮಿ ಇದೆ ಅಂತ ಹೇಳ್ತಾ ಇದೀರಿ ಅಂತ ಹೇಳಿದಾಗ ನಾವು ಅದನ್ನ ಓರಲ್ ಆಗಿ ಒಂದು ಓಕೆ ಅಂತ ಹೇಳಿದ್ವಿ ಸರ್ ಮೇಡಮ್. ನಾನು ಅದನ್ನ ಮಂಡೇ ಅರ್ಲಿ ಮಾರ್ನಿಂಗ್ ಅದನ್ನ ಬಂದು ಪ್ರೊಸೆಸ್ ಮಾಡಿ ವಿ ಥಾಟ್ ಆಫ್ ಡಿಸ್ಪೋಸಿಂಗ್ ದ ಅಪ್ಲಿಕೇಶನ್ ಅಟ್ ದ ಅರ್ಲಿಯೆಸ್ಟ್.
ಮಂಡೇ ಮಾರ್ನಿಂಗ್ ನಮ್ ಸಫಾಯಿ ಕರ್ಮಚಾರಿಗಳು ಬಂದಾಗ ಅರೌಂಡ್ 7:30 ಇರುತ್ತೆ. ಸೊ ಅವರು ಅದನ್ನ ನೋಡಿದಾಗ ಇಟ್ ವಾಸ್ ಅನ್ನ ಸೆಮಿ ಫಾಲಿಂಗ್ ಪೊಸಿಷನ್ ಅಲ್ಲಿ ಇದ್ದಿದ್ರಿಂದ ಸೊ ಅಲ್ಲಿ ಒಂದು ವೆಹಿಕಲ್ ಮೂವ್ಮೆಂಟ್ ಗೆ ಅಡಚಣೆ ಆಗ್ತಾ ಇತ್ತು ಅಂಡ್ ಒಂದ್ ವೆಹಿಕಲ್ ಅಲ್ಲಿ ಬೋರ್ಡ್ ಏನೋ ಗುದ್ಕೊಂಡು ಅದು ಹಿಂಗೆ ಬೀಳೋ ತರ ಇದ್ದಿದ್ರಿಂದ ಸ್ಕೂಲ್ ಮಕ್ಳುಗಳು ಅರ್ಲಿ ಮಾರ್ನಿಂಗ್ ಮಂಡೇ ಇದ್ದಿದ್ರಿಂದ ಓಡಾಡ್ತಾ ಇರ್ತಾರೆ, ಪ್ರಾಬ್ಲಮ್ ಆಗ್ತದೆ ಅಂತ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರಿಂದ ನಮ್ ಸ್ಟಾಫ್ಸ್ ಗಳು ಅದನ್ನ ಅರ್ಧಂಬರ್ಧ ಬಿದ್ದೋಗಿರೋದನ್ನ ತೆಗ್ದ್ಬಿಟ್ಟು ಆಫೀಸಲ್ಲಿ ಇಟ್ಟಿದ್ದಾರೆ. ನನಗ್ ಕಾಲ್ ಮಾಡಿ ಹೇಳಿದ್ರು. ನಾನು ಹೇಳ್ದೆ ನೀವು ಅವರು ಮುಖಂಡರುಗಳಿಗೆ ಇನ್ಫಾರ್ಮ್ ಮಾಡಿ ಅದನ್ನ ತೆಗ್ದು ಬೇರೆ ಕಡೆ ಕಟ್ಕೊಳ್ಳಿಕ್ಕೆ ಅಂತ ಹೇಳ್ದೆ. ನಾನು ಕಾಲ್ ಮಾಡಿ ಅವ್ರಿಗೆ ಹೇಳ್ದೆ ಹಿಂಗ ಈ ರೀಸನ್ಗೋಸ್ಕರ ತೆಗ್ದಿದೀವಿ, ಒಂದೇ ಒಂದು ಫ್ಲೆಕ್ಸ್ ಸೆಂಟರ್ ಅಲ್ಲಿ ಇದ್ದಿದ್ದನ್ನ ಮಾತ್ರ ನಾವು ತೆಗ್ದಿದೀವಿ ಅಂತ ಹೇಳಿದ್ವಿ ಮ್ಯಾಮ್. ಸೊ ಅದಾದ್ಮೇಲೆ ತದನಂತರ ಈ ಕಾಟನ್ ಬಿಡಿಸಿದ್ರ ಅಂತ ಎಲ್ಲ ಹೇಳಿ ನೀವು ಹೇಳಿದ್ ಗೊತ್ತಾಯ್ತು. ನೀವೇ ಅರ್ಲಿಯೆಸ್ಟ್ ಮಾರ್ನಿಂಗ್ ನೀವು ಅವರಿಗೆ ಇನ್ಫಾರ್ಮ್ ಮಾಡ್ತೀರಿ, ಅದೊಂದು ಬೀಳೋ ಪೊಸಿಷನ್ ಅಲ್ಲಿ ಇದೆ ಬ್ಯಾನರ್, ಹಾಗಾಗಿ ಅದನ್ನ ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವೇ ಅವರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳಿ ಸೂಚನೆಯನ್ನ ಕೊಡ್ತೀರಿ. ಅದಾದ ಬಳಿಕ ನೀವೇ ಕರೆ ಮಾಡಿ ಮಾಹಿತಿಯನ್ನೆಲ್ಲ ಕೊಟ್ಟಂತಹ ನಂತರದಲ್ಲಿ ರಾಜೀವ್ ಗೌಡ ಅವರು ಅಷ್ಟು ರೋಷಾವೇಶದಿಂದ ನಿಮಗೆ ಕಾಲ್ ಮಾಡುವಂಥದ್ದು ಏನಿತ್ತು ಅಂತ ಹೇಳಿ, ಏನಾಯ್ತು ಕಾಲ್ ಮಾಡಿದಾಗ ಅಂತ ಹೇಳಿ ಮ್ಯಾಮ್? ಮೇಡಮ್ ಅವರು ಕಾಲ್ ಮಾಡಿದಾಗ ಇಮಿಡಿಯೇಟ್ ಯಾಕೆ ತೆಗ್ಸಿದ್ರಿ ಅಂತ ಕೇಳಿದ್ರು ಮೇಡಮ್. ನಾವ್ ಅದೇ ಹೇಳಿದ್ವಿ ಹಿಂಗೆ ಅಂತ. ಬಟ್ ಐ ಥಿಂಕ್ ಇಟ್ ವಾಸ್ ರಾಂಗ್ಲಿ ಕನ್ವೇಡ್ ಟು ಸರ್. ಅವರು ಯಾರು ಏನ್ ಹೇಳಿದ್ರು ನಮಗ್ ಗೊತ್ತಿಲ್ಲ, ಇನ್ಫಾರ್ಮೇಶನ್ ರಾಂಗ್ ಆಗಿ ಕನ್ವೆ ಆಗಿತ್ತು ಅನ್ಸುತ್ತೆ. ದಟ್ ಇಟ್ ವಾಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾನೋ ಏನೋ. ವಿ ಹ್ಯಾವ್ ಡೆಲಿಬರೇಟ್ಲಿ ರಿಮೂವ್ಡ್ ಇಟ್ ಅಂತ. ಬಟ್ ದಟ್ಸ್ ನಾಟ್ ದ ಕೇಸ್. ನಾವು ಹಂಗೆ ಮಾಡೋದಾಗಿದ್ರೆ ನಾವ್ ಎಲ್ಲಾ ಫ್ಲೆಕ್ಸ್ ಬ್ಯಾನರ್ಸ್ ತೆಗೆಸ್ಬಿಡ್ತಾ ಇದ್ವಿ. ಆ ತರ ವಿ ಹ್ಯಾಡ್ ಎನಿ ರಾಂಗ್ ಇಂಟೆನ್ಷನ್ಸ್. ವಿ ವಾಂಟೆಡ್ ಟು ಸಪೋರ್ಟ್ ದೆಮ್. ವಿ ವಾಂಟೆಡ್ ಟು ಸಪೋರ್ಟ್ ದ event. We also had a very good intention towards the event. We wanted it to happen very fruitfully. ರಾಜೀವ್ ಗೌಡ ಅವರು ಕರೆ ಮಾಡಿ ಹೇಳಿದ್ದೇನು, ಆ ಆಡಿಯೋನ ನೀವು ಕೇಳಿಸ್ಕೊಂಡ್ರಿ. ವಾಚಾಮಗೋಚರವಾಗಿ ಬೈಗುಳ, ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸೋಕೆ ಹೊರಟಂತಹ ಒಬ್ಬ ಪೌರಾಯುಕ್ತಿಗೆ ಸೌಜನ್ಯದಿಂದ ಮಾತನಾಡಬಹುದಾಗಿತ್ತು, ಅಥವಾ ಏನಾಯ್ತು ಅನ್ನೋದನ್ನ ಸೌಜನ್ಯದಿಂದ ಕೇಳಬಹುದಾಗಿತ್ತು. ಆದ್ರೆ ಅದ್ಯಾವುದನ್ನೂ ಕೂಡ ಮಾಡದೆ ಏಕಾಏಕಿ ಅವರಿಗೆ ಕೆಟ್ಟು ಕೊಳಕಾಗಿ ಬೈಯುವಂತಹ ಕೆಲಸವನ್ನ ಜನಪ್ರತಿನಿಧಿ ಅಥವಾ ಮುಖಂಡ ಅನಿಸಿಕೊಂಡಂತಹ ಈ ವ್ಯಕ್ತಿ ಮಾಡಿದ್ದಾರೆ.